ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮಾವಿನ ಹಣ್ಣು ಸೀಸನಲ್ಲಿ ತುಂಬ ಚೆನ್ನಾಗಿರೋದು ರಸಪುರಿ ಮಾವಿನ ಹಣ್ಣು ನಾನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ವೀಡಿಯೋ ಲೆಂತಿ ಆಗೋಗುತ್ತೆ ಸಿಪ್ಪೆ ತೆಗೆಯೋದು ಅದು ಇದು ತೋರಿಸೋದು ಅಂತೇಳಿ. ರಸಪುರಿ ಮಾವಿನ ಎಲ್ಲ ಮಾವಿನ ಹಣ್ಣಲ್ಲೂ ಮಾಡ್ಬೋದು. ರಸಪುರಿ ಮಾವಿನ ಹಣ್ಣು ನನಗೆ ತುಂಬ ಇಷ್ಟ. ಮತ್ತು ಸಕ್ಕರೆ ಕುಟ್ಟಿ ಬರುತ್ತೆ, ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ ಅಂಟಿಸ್ಕೊಳ್ಳೋದು, ಕುದಿಸೋದು ಮಾಡೋದೇನು ಬೇಡ, ದಿಢೀರಂತ ಮಾಡ್ಬೋದು ಗುಜ್ಜು. ನೀವು 1 ಪಾವ್ ಅನ್ನ ಮಾಡೋದು ನೀವು 2 ಪಾವ್ ಅನ್ನ ಮಾಡಬೇಕಂತ, ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಇಷ್ಟ ನನಗೆ. ಡಯಟು ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ. ಇನ್ನು ಮಾವಿನ ಹಣ್ಣು ಸೀಸನ್ ಆದಮೇಲೆ ತಿನ್ನೋಕ್ಕೆ ಸಿಗಲ್ಲ, ಅದಕ್ಕೆ ಡಯಟ್ನ ಪಕ್ಕಕ್ಕೆ ತಳ್ಳಿಬಿಟ್ಟು ಮಾಡ್ತಾಯಿದ್ದೀನಿ. ಏನೇನು ಬೇಕು ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಏನೂ ಇಲ್ಲ, ಜಾಸ್ತಿ ಏನಿಲ್ಲ, ಸಿಂಪಲ್ ಅಂದರೆ ಸಿಂಪಲ್ಲು. ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. ಈಗ ಮನೆ ಹತ್ರ ರಸಪುರಿ ಮಾವಿನ ಹಣ್ಣು ಬಂತು, ಅದಕ್ಕೆ ತೊಗೊಂಡು ತಿನ್ಬಿಡೋಣ ಅಂಥೇಳಿ ಮಾಡಿದೆ. ಸ್ವಲ್ಪ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿನೇ ಆಗಬೇಕು. ನಾನೊಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಇರಲ್ಲ ನೋಡಿ. 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ಎಷ್ಟು ಬೇಕಷ್ಟು ಸ್ವಲ್ಪ ಹಾಕ್ಕೊಳ್ಳೋಣ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಹಸಿದು ಸಾಸಿವೆ ನೋಡಿ, ಹಸಿದು ಸಾಸಿವೆ ಹಾಕಬೇಕು, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರ ಅಷ್ಟು. ನಾನು 3 ಮಾವಿನ ಹಣ್ಣಲ್ಲಿ ಮಾಡ್ತಾಯಿದ್ದೀನಿ, ಇಬ್ರಿಗಾಗುತ್ತೆ ಇದು. ಈಗ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಕೊಳ್ಬೇಕು, ಓಕೆನಾ. ನೋಡಿ ಇದನ್ನು ಇಷ್ಟನ್ನು ನೈಸಾಗಿ ರುಬ್ಕೊಳ್ಬೇಕು. ನಾನಿವಾಗ ನೈಸಾಗಿ ರುಬ್ಕೊಂಡು ಬರ್ತೀನಿ. ಇದನ್ನು ನೋಡಿ, ನೈಸಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚಟ್ನಿ ಅದಕ್ಕೆ ರುಬ್ಕೊಳ್ತೀರಲ್ಲ ಹಾಗೆ, ಆದರೆ ತುಂಬ ನೈಸ್ ಹಾಕಬೇಕು ನೋಡಿ, ಈ ಥರ ನೈಸ್ ಹಾಕಬೇಕು. ಇದನ್ನು ಒಂದು ಬೌಲಿಗೆ ತಗೊಂಬಿಡಿ. ಒಂದು ಬೌಲಿಗೆ ತಕ್ಕೊಂಡು ಇದು ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಎಲ್ಲ ಇಲ್ದಿರೋದ್ರಲ್ಲಿ ಉಳಿಯುತ್ತೆ, ವೇಸ್ಟ್ ಆಗುತ್ತೆ ಅಲ್ವಾ. ನಮ್ಮ ಕಡೆ ಇದು ಮದುವೆ ಮನೆಗೆಲ್ಲ ಮಾಡ್ತಾರೆ. ನೀವು ಹಸಿಮೆಣ್ಸಿನ್ಕಾಯಿ ಬದಲು ಒಣಗಿದ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಡಯಟು ಅಂದ್ಕೊಂಡು ಮಾಡ್ಕೊಂಡು ತಿಂದೇ ಇಲ್ಲ. ಅದಕ್ಕೆ ಈಗ ಯಾಕೋ ಡಯಟ್ನ ಸೈಡ್ ಬಿಟ್ಬಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು. ಇದಕ್ಕೆ ಮಾವಿನ ಹಣ್ಣು ಹಾಕಿ ಕಿವುಚ್ಕೊಳ್ಳೋದು ತುಂಬ ಅಂದರೆ ತುಂಬ ಯಮ್ಮಿಯಾಗಿರುತ್ತೆ ನಿಜವಾಗ್ಲೂ. ನೀವು ಒಂದು ಸರಿ ಮಾಡಿ ನೋಡಿ. ಇದೇನಪ್ಪ ಮಾವಿನ ಹಣ್ಣಲ್ಲ ಅಂತೀರಾ, ಹುಳಿ ಮಾವಿನ ಹಣ್ಣು ಅಂತ ಬಿಸಾಡಬೇಡಿ, ಅದರಲ್ಲೂ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಹುಳಿ ಸಿಹಿ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ಕೈಯಲ್ಲಿ ಕಿವುಚಿದ್ರೇ ಇದು ರುಚಿ ಬರೋದು. ನೀವು ಸೌಟಲ್ಲೆಲ್ಲ ಕಿವುಚಕ್ಕಾಗಲ್ಲ. ತುಂಬ ಅಂದರೆ ನಿಜವಾಗ್ಲೂ ಎಷ್ಟು ನನಗೀಗಲೇ ಬಾಯಲ್ಲಿ ನೀರು ಬರ್ತಾಯಿದೆ ಗೊತ್ತಾ. ಅನ್ನಕ್ಕೂ ಇಟ್ಟಿದ್ದೀನಿ, ಅನ್ನ ಆಗ್ತಾಯಿದೆ. ಇದನ್ನು ಚೆನ್ನಾಗಿ ಕಿವುಚ್ಕೊಳ್ಳೋದು ಅಷ್ಟೇ, ಇನ್ನೇನು ಮಾಡೋವಂಥದ್ದಿಲ್ಲ. ಒಂದು ಸರಿ ಯಾರಾದರೂ ಅಯ್ಯೋ ಇದೇನಪ್ಪ ಅನ್ನೋರು ಒಂದು ಸರಿ ಮಾಡ್ತೀನಿ, ನಿಜ ಹೇಳ್ತೀನಿ. ಇನ್ನು ಮಾವಿನ ಹಣ್ಣು ಸೀಸನ್ ಮುಗಿದ್ರೂ ಆಸೆ ಆಗುತ್ತೆ ನಿಮಗೆ, ಅಯ್ಯೋ ಮಾಡಬೇಕಿತ್ತಲ್ಲ ಅಂತ. ವಾಟೆನೆಲ್ಲ ಚೆನ್ನಾಗಿ ಈ ಥರ ಕಿವುಚಿ, ಉಪ್ಪು ಇವಾಗ ಈ ಹಂತದಲ್ಲಿ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಇಷ್ಟೇ, ನಮಗೆ ಗ್ಯಾಸ್ ಬೇಡ, ಏನು ಬೇಡ, ಯಮ್ಮಿ ಆಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ. ದೋಸೆಗೆ ನಾನು ಟ್ರೈ ಮಾಡಿಲ್ಲ, ಚಪಾತಿಗಂತೂ ಬೊಂಬಾಟು. ಬಿಸಿ ಬಿಸಿ ಅನ್ನ ಸ್ವಲ್ಪ ಮುದ್ದೆ ಇರಬೇಕು, ಸ್ವಲ್ಪ ಉದ್ರುದ್ರಾಗಿದ್ದರೆ ಚೆನ್ನಾಗಿರಲ್ಲ, ಮುದ್ದೆ ಇರಬೇಕು ನೋಡಿ. ಇಷ್ಟೇ ರೆಡಿ ಆಯಿತು. ಇದಕ್ಕೆ ಒಗ್ಗರಣೆ ಆಗಲಿ ಏನಂದರೆ ಏನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ಈ ಮಾವಿನ ಹಣ್ಣು ಗೊಜ್ಜು ಹಾಕ್ಕೊಂಡು ಒಂದು ವಾಟೆ ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ ನೀವು, ಎಷ್ಟು ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೀವೇ ಕಮೆಂಟಲ್ಲಿ ಹೇಳ್ತೀರಾ, ಹೌದು ನಾವು ಇಷ್ಟು ದಿನ ಮಿಸ್ ಮಾಡಿಕೊಂಡ್ವು ಅಂತ. ಆದರೆ ಇಷ್ಟು ಸಾಲಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಇಂಥವೆಲ್ಲ ಮಾಡಿದಾಗ ವೆಯ್ಟ್ ಲಾಸು ಅವೆಲ್ಲ ಯೋಚನೆ ಮಾಡೋಂಗಿಲ್ಲ. ಇದೊಂದಕ್ಕೆ ಮಾತ್ರ ಅನ್ನ ಇಷ್ಟಪಡ್ತೀನಿ ನಾನು, ಬೇರೆದಕ್ಕಿಲ್ಲ. ನೋಡಿದ್ರಲ್ಲ ಮಾವಿನ ಹಣ್ಣು ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಬೋದು, ಅವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.